ಎಲ್ಲ ಆಲೋಚನೆಗಳು ತಲೆಕೆಳಗಾಯಿತು. ಮಾಡಿದ ಪ್ರಯತ್ನಗಳು ವಿಫಲವಾಯಿತು. ನಂಬಿದವರು ನೀಡಿದ ಭರವಸೆ ಈಡೇರಲಿಲ್ಲ. ಹಾಗಾಗಿ ನಗರಸಭೆ ವಾಣಿಜ್ಯ ಮಳಿಗೆಗಳ ಹರಾಜು ಪ್ರಕ್ರಿಯೆ ಇಂದು ಒಳ್ಳೆಯ ಜೋಶ್ನಲ್ಲಿಯೇ ಆರಂಭವಾಯಿತು. ನಗರಸಭೆಯ ಮೊದಲ ಅಂಗಡಿ ಪರಿಶಿಷ್ಟ ಜಾತಿಗೆ ಮೀಸಲಾಗಿದ್ದು, ಆರಂಭಿಕವಾಗಿ ಇದೇ ಅಂಗಡಿಯ ಹರಾಜು ಮಾಡಲಾಯಿತು. ಬರೋಬ್ಬರಿ 29,000 ರೂಪಾಯಿ ಬಾಡಿಗೆಗೆ ಇದು ಹರಾಜಾಗಿದ್ದಂತೆ ಹರಾಜಿನಲ್ಲಿ ನೆರೆದಿದ್ದ ಸಾವಿರಾರು ಮಂದಿ ಮೂಗಿನ ಮೇಲೆ ಬೆರಳಿಟ್ಟುಕೊಳ್ಳುವಂತಾಗಿತ್ತು. ಇನ್ನು ಎರಡನೇ ಅಂಗಡಿ ಸಾಮಾನ್ಯರಿಗೆ ಮೀಸಲಾಗಿದ್ದು, ಈ ಅಂಗಡಿ 35,000ಕ್ಕೆ ಹರಾಜಾಯಿತು. ಮೂರನೇ ಅಂಗಡಿ ಚಿಕ್ಕದಾಗಿದ್ದು, ಇದನ್ನು ಪರಿಶಿಷ್ಟ ಪಂಗಡಕ್ಕೆ ಮೀಸಲಿಡಲಾಗಿತ್ತು. ಈ ಅಂಗಡಿಯು 26,000ಕ್ಕೆ ಹರಾಜಾಗುವ ಮೂಲಕ ಹರಾಜು ಪ್ರಕ್ರಿಯೆಗೆ ನಾಗರಿಕ ಸ್ಪಂದನೆ ಏನು ಎಂಬುದನ್ನು ತೋರಿಸಿಕೊಟ್ಟಿತು. ಇನ್ನು ಮುಖ್ಯವಾಗಿ ಎಲ್ಲರ ಕೇಂದ್ರ ಬಿಂದುವಾಗಿದ್ದ ಹೋಟೆಲ್ ಕಟ್ಟಡ ಮತ್ತೆ ಅದೇ ಮಾಲೀಕನ ಪಾಲಾಗಿದೆ. ಆದರೆ ಈವರೆಗೂ ತಿಂಗಳಿಗೆ 4,500 ನೀಡುತ್ತಿದ್ದರೆ ಇನ್ನು ಮುಂದೆ 73.5 ಸಾವಿರ ಬಾಡಿಗೆ ಜೊತೆ ಶೇಕಡ 18% ಜಿಎಸ್ಟಿ ಪಾವತಿಸಬೇಕಾಗಿದೆ. ಅಂದರೆ ತಿಂಗಳಿಗೆ 90,000 ರೂಪಾಯಿ ಬಾಡಿಗೆ ಪಾವತಿಸಬೇಕಿದೆ. ಅಲ್ಲಿಗೆ ಇಷ್ಟು ವರ್ಷಗಳ ಕಾಲ ಈ ಹೋಟೆಲ್ನವರು ನಗರಸಭೆಗೆ ಎಷ್ಟು ನಷ್ಟ ಮಾಡಿದ್ದಾರೆ ಮತ್ತು ಎಷ್ಟು ಲಾಭ ಗಳಿಸಿದ್ದಾರೆ ಎಂಬುದು ಅರ್ಥವಾಗಲಿದೆ. ತೀವ್ರ ಪೈಪೋಟಿಯಲ್ಲಿಯೇ ಈ ಹೋಟೆಲ್ ಕಟ್ಟಡ ಹರಾಜು ಆರಂಭವಾಯಿತು. ಸರ್ಕಾರಿ ಸವಾಲ್ 32,000 ಇದ್ದರೆ ಏಕಾಏಕಿ 40,000ಕ್ಕೆ ಕೂಗಿದರು. ನಂತರ ಏಕಾಏಕಿ 60,000ಕ್ಕೆ ಕೂಗಲಾಯಿತು. ಕೊನೆಗೆ 70,000ಕ್ಕೆ ಬಿಡ್ದಾರರೊಬ್ಬರು ಕೂಗಿಕೊಂಡರೆ ನ್ಯಾಯಾಲಯದ ಆದೇಶದಂತೆ ಮೂಲ ಬಾಡಿಗೆದಾರರು ಶೇಕಡ 5% ಹೆಚ್ಚಿನ ಬಾಡಿಗೆ ನೀಡಿ ಹಳೆಯ ಬಾಡಿಗೆದಾರರೇ ಆ ಹೋಟೆಲ್ ಕಟ್ಟಡವನ್ನ ಮತ್ತೆ ಪಡೆದುಕೊಳ್ಳುವಲ್ಲಿ ಯಶಸ್ವಿಯಾದರು. ಆದರೆ ನಗರಸಭೆಗೆ ಈ ಹೋಟೆಲ್ ಕಟ್ಟಡವೊಂದರಿಂದಲೇ ಹೆಚ್ಚಾದ ಆದಾಯ ಬರೋಬ್ಬರಿ 70,000 ರೂಪಾಯಿ. ಇನ್ನು ಮುಖ್ಯ ರಸ್ತೆ ಬಿಬಿ ರಸ್ತೆಗೆ ಹೊಂದಿಕೊಂಡಿರುವ 8 ಅಂಗಡಿಗಳಲ್ಲಿ 5ನೇ ಅಂಗಡಿ ಅತಿ ಹೆಚ್ಚು ಬಾಡಿಗೆ ಪಡೆಯುವಲ್ಲಿ ಯಶಸ್ವಿಯಾಯಿತು. ಬರೋಬ್ಬರಿ 53,500 ರೂಪಾಯಿ ಮಾಸಿಕ ಬಾಡಿಗೆಗೆ ಈ ಅಂಗಡಿಯನ್ನು ಒಬ್ಬರು ಬಾಡಿಗೆಗೆ ಪಡೆದುಕೊಂಡಿದ್ದು ವಿಶೇಷ. ಹೋಟೆಲ್ ಕಟ್ಟಡ 1,560 ಚದರಡಿ ವಿಸ್ತೀರ್ಣ ಹೊಂದಿದ್ದರೆ 5ನೇ ಅಂಗಡಿ 336 ಚದರಡಿ ವಿಸ್ತೀರ್ಣ ಹೊಂದಿದೆ. ಹೋಟೆಲ್ 70,000ಕ್ಕೆ ಹರಾಜಾದರೆ ಈ ಅಂಗಡಿ 53,500 ರೂಪಾಯಿಗೆ ಹರಾಜಾಗುವ ಮೂಲಕ ನೆರೆದಿದ್ದವರಿಗೆ ಅಚ್ಚರಿಗೆ ಕಾರಣವಾಯಿತು. ಇನ್ನು ಮುಖ್ಯ ರಸ್ತೆಗೆ ಹೊಂದಿಕೊಂಡಿರುವಂತಹ 8 ಅಂಗಡಿಗಳ ಜೊತೆಗೆ ಇತರೆ 41 ಅಂಗಡಿಗಳ ಹರಾಜಿನಲ್ಲಿಯೂ ಏರಿಕೆ ಕಂಡಿದೆಯಾದರೂ ಈ ಅಂಗಡಿಗಳ ವಿಚಾರದಲ್ಲಿ ಬಿಡ್ದಾರರು ಹೊಂದಾಣಿಕೆ ಮಾಡಿಕೊಂಡಂತೆ ಕಾಣಿಸಿತು. ಹಳೆಯ ಬಾಡಿಗೆದಾರರೇ ಅಂಗಡಿಗಳನ್ನು ನೀಡುವ ಉದ್ದೇಶದಿಂದ 15,000 ಆಸುಪಾಸಿನಲ್ಲಿಯೇ ಎಲ್ಲ ಅಂಗಡಿಗಳ ಹರಾಜು ಕೂಗಿದ್ದು ಹಲವು ಅನುಮಾನಗಳಿಗೆ ಕಾರಣವಾಯಿತಾದರೂ ಮೊದಲಿನ ಬಾಡಿಗೆ ಹೋಲಿಸಿದರೆ ಪ್ರಸ್ತುತ ಬಾಡಿಗೆ 16 ಪಟ್ಟು ಹೆಚ್ಚಾಗಿರುವುದು ನಗರಸಭೆ ಆದಾಯ ಹೆಚ್ಚಳಕ್ಕೆ ಸಹಕಾರಿಯಾಗಲಿದೆ ಎಂದರೆ ತಪ್ಪಾಗಲಾರದು. ಅಂಬರೀಶ್ ಎನ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.